ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಫೈಟ್ ಮಾತ್ರ ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ. ಇದು ಜಟಾಪಟಿಗೆ ನಾಂದಿ ಹಾಡ್ತಾ ಇದೆ. ಇದರ ಮಧ್ಯದಲ್ಲಿ ರಾಜ್ಯದಲ್ಲಿ ಆದಂತಹ ವಿವಾದಗಳೆಲ್ಲವೂ ಕೂಡ ಸೈಡ್ ಲೈನ್ ಆಗೋಯ್ತು. ಅದರ ಮಧ್ಯದಲ್ಲಿ ಕೇಂದ್ರದಲ್ಲಾದಂತಹ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಆದಂತಹ ಬೆಳವಣಿಗೆ ಕೂಡ ಸೈಡ್ ಲೈನ್ ಆಯಿತು. ಇವರ ವಿಚಾರಗಳೇ ಮುನ್ನೆಲೆಗೆ ಬಂತು. ಇದು ಜಟಾಪಟಿಗೆ ನಾಂದಿ ಹಾಡಿಕೊಟ್ಟಿದೆ. ಕಾಂಗ್ರೆಸ್ ಒಂದು ರೀತಿಯಾಗಿ ಹೇಳ್ತಾ ಇದೆ, ಬಿಜೆಪಿ ಇನ್ನೊಂದು ರೀತಿಯಾಗಿ ಹೇಳ್ತಾ ಇದೆ. ಇಬ್ಬರ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. 2 ದಿನ ಸೈಲೆಂಟ್ ಆಗಿದ್ದಂತ ಮೇಡಮ್ ಇವತ್ತು ಆಚೆ ಬಂದು ನೇರವಾಗಿ ಫೈಟ್ಗೆ ಅಖಾಡಕ್ಕಿಳಿದ್ರು. ವಿಡಿಯೋ ಸಾಕ್ಷಿ, ಆಡಿಯೋ ಸಾಕ್ಷಿ ಸಮೇತವಾಗಿ ಆಚೆ ಬಂದರು. ಹಾಗಿದ್ದಾಗ ಈ ಜಟಾಪಟಿ ಏನಾಗ್ತಾ ಇದೆ ಈಗ? ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಫೈಟು ಬಿಜೆಪಿ ವರ್ಸಸ್ ಕಾಂಗ್ರೆಸ್ಗೆ ಬಂದು ತಲುಪಿದೆ. ಏನಾಯ್ತು ಹಾಗಿದ್ದಾಗ ಬೆಳವಣಿಗೆಗಳು ನೋಡೋಣ. ಜಟಾಪಟಿ ಏನಾಗಿದೆ ಈಗ? ತಾರಕಕ್ಕಂತೂ ಏರಿದೆ. ಸಿಟಿ ರವಿ ವಿರುದ್ಧ ಆಡಿಯೋ ವಿಡಿಯೋ ಸಾಕ್ಷ್ಯವನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಆಕ್ಷೇಪಾರ್ಹ ಪದ ಪ್ರಯೋಗದ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಅಕ್ಕ ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಅದಕ್ಕೆ ನೀನು ಹೃದಯದಿಂದ ಕೆಟ್ಟವನಲ್ಲಪ್ಪ, ಆದ್ರೆ ಬಾಯಿಯಿಂದ ಕೆಟ್ಟವನು ಅಂತ ಅಕ್ಕ ಹೇಳ್ಬಿಟ್ರು. ಅಣ್ಣ ಅಣ್ಣ ಅನ್ನುತ್ತಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟರು ಕೌಂಟರ್ ಮೇಲೆ ಕೌಂಟರ್ ಅನ್ನ. ಸೊ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ತುಂಬಾ ಜೋರಾಗ್ತಾ ಇದೆ. ಹಾಗಿದ್ದಾಗ ಈ ಫೇಕ್ ಎನ್ಕೌಂಟರ್ ಬಗ್ಗೆ, ಹಾಗೆ ಇವತ್ತು ಆಡಿಯೋ ವಿಡಿಯೋ ಬಿಡುಗಡೆ ಆಗಿರುವಂತ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದರ ವರದಿ ಇಲ್ಲಿದೆ ನೋಡಿ. ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿ ತಾರಕಕ್ಕೆ. ಸಿಟಿ ರವಿ ವಿರುದ್ಧ ಆಡಿಯೋ ವಿಡಿಯೋ ಸಾಕ್ಷ್ಯ, ಆಕ್ಷೇಪಾರ್ಹ ಪದ ಪ್ರಯೋಗದ ದಾಖಲೆ ಬಿಡುಗಡೆ. ಪರಿಷತ್ನಲ್ಲಿ ಆಕ್ಷೇಪಾರ್ಹ ಹೇಳಿಕೆ ಆರೋಪದಲ್ಲಿ ಬಂಧನಕ್ಕೊಳಗಾಗಿ ಬಿಡುಗಡೆಯಾಗಿರೋ ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಸಾರಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಪ್ರಕರಣಕ್ಕೆ ಕ್ಲೀನ್ ಚೀಟ್ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪಾರ್ಹ ಹೇಳಿಕೆಯ ಆಡಿಯೋ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಸಿಟಿ ರವಿ ಬಳಸಿದ್ದಾರೆ ಎನ್ನಲಾದ ಆಕ್ಷೇಪಾರ್ಹ ಹೇಳಿಕೆಯ ಬಗ್ಗೆ ಸಾಕ್ಷ್ಯವನ್ನ ಮುಂದಿಟ್ಟಿದ್ದಾರೆ. ಕ್ಷಮಿಸುವ ಪ್ರಮೇಯ ಇಲ್ಲ, ಮಹಿಳೆಯರ ಶಾಪ ತಟ್ಟುತ್ತೆ. ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಸಾರಿದ್ದಾರೆ. ಶಿಕ್ಷೆ ಆಗುವವರೆಗೂ ಸಿಟಿ ರವಿ ವಿರುದ್ಧ ಹೋರಾಟ ನಡೆಸುವ ಸಂದೇಶ ನೀಡಿದ್ದಾರೆ. ಸಿಟಿ ರವಿಯನ್ನ ಕ್ಷಮಿಸುವ ಪ್ರಮೇಯವೇ ಇಲ್ಲ, ಹೆಣ್ಣು ಮಕ್ಕಳ ಶಾಪ ತಟ್ಟದೆ ಬಿಡಲ್ಲ, ಇಂತಹ 100 ಸಿಟಿ ರವಿ ಬಂದರೂ ನಾನು ಎದುರಿಸುತ್ತೇನೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ನಾನು ಇದನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಂಥ 100 ಸಿಟಿ ರವಿ ಬಂದರು ಎದೆಗುಂದುದಿಲ್ಲ. ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಕಾನೂನು ಹೋರಾಟನೂ ಮಾಡ್ತೀನಿ, ವೈಯಕ್ತಿಕವಾದಂಥ ಹೋರಾಟನೂ ಮಾಡ್ತೀನಿ. ಬಿಜೆಪಿಯಲ್ಲಿರುವವರೆಲ್ಲ ಧೃತರಾಷ್ಟ್ರರೇ. ಪ್ರಧಾನಿ ಮೋದಿ ರಾಷ್ಟ್ರಪತಿಗೆ ಪತ್ರ ಬರೆಯುವೆ. ಇನ್ನು ಪ್ರಕರಣದ ಬಗ್ಗೆ ಸಿಎಂ ಮತ್ತು ಸಭಾಪತಿ ತನಿಖೆ ಮಾಡಬೇಕು. ಎಫ್ಎಸ್ಎಲ್ ರಿಪೋರ್ಟ್ ತರಿಸಿಕೊಳ್ಳಬೇಕು. ಕಾನೂನು ಪ್ರಕಾರ ಪೊಲೀಸರು ಏನು ಮಾಡಬೇಕು ಅದನ್ನೇ ಮಾಡಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿ ರಾಷ್ಟ್ರಪತಿಗೆ ಪತ್ರ ಬರೆಯುತ್ತೇನೆ. ಬಿಜೆಪಿಯಲ್ಲಿರುವವರೆಲ್ಲ ಧೃತರಾಷ್ಟ್ರರೇ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ಬಿಜೆಪಿಯವರ ಈ ಒಂದು ಗೋಮುಖ ವ್ಯಾಘ್ರ ಮುಖವಾಡ ಕಳಚಿ ಬಿದ್ದಿದೆ. ಪ್ರಧಾನಮಂತ್ರಿಗಳವ್ರಿಗೆ ಭೇಟಿಯಾಗಲಿಕ್ಕೆ ಸಮಯವನ್ನು ಕೇಳ್ತೀನಿ. ಈ ದೇಶದ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ಸಾಕ್ಷಿ ಸಮೇತ ಅವ್ರ ಮುಂದೆ ಇಡ್ತೀನಿ. ನಾನು ಇದನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ. ಅಕ್ಕ ನಾನು ಹೃದಯದಿಂದ ಕೆಟ್ಟವನಲ್ಲ ಎಂದಿದ್ದ ಸಿಟಿ ರವಿ ಅಣ್ಣ ಅಣ್ಣ ಎನ್ನುತ್ತಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೌಂಟರ್. ಇನ್ನು ಪಬ್ಲಿಕ್ ಟಿವಿಯ ಸಂದರ್ಶನದಲ್ಲಿ ಅಕ್ಕ ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಣ್ಣ ಅಣ್ಣ ಎನ್ನುತ್ತಲೇ ಕೌಂಟರ್ ಕೊಟ್ಟಿದ್ದಾರೆ. ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿಯಿಂದ ನೀನು ಕೆಟ್ಟವನು, ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ಸಚಿವೆ ತಿರುಗೇಟನ್ನ ನೀಡಿದ್ದಾರೆ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿದ್ದು ಸತ್ಯ. ಸಿಟಿ ರವಿ ಅಶ್ಲೀಲ ಹೇಳಿಕೆಗೆ ನಾನೇ ಸಾಕ್ಷಿ. ಈ ಮಧ್ಯೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತಿದ್ದಾರೆ. ಸಿಟಿ ರವಿ ಪರಿಷತ್ನಲ್ಲಿ ಆಕ್ಷೇಪಾರ್ಹ ಪದ ಬಳಸಿದ್ದು ಸತ್ಯ, ಅದಕ್ಕೆ ನಾನೇ ಸಾಕ್ಷಿ. ನಾನೇ ಆ ಪದವನ್ನ ಕೇಳಿಸಿಕೊಂಡು ಒಂದು ಕ್ಷಣ ಗಾಬರಿಯಾಗಿ ಬಿಟ್ಟೆ. ಈಗ ಸಿಂಪತಿ ಗಿಟ್ಟಿಸಿಕೊಳ್ಳಲು ಸಿಟಿ ರವಿ ಡ್ರಾಮಾ ಮಾಡುತ್ತಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅವ್ರು ಹೇಳಿರೋದಂತೂ ನಿಜ 100% ಇದೆ. ಯಾಕೆಂದರೆ ನಾನೇ ಸದನದಲ್ಲಿದ್ದೆ, ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವಿಯಾರೆ ಕೇಳಿದ್ದೀನಿ. ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ, ಜೊತೆಗೆ ಹೇಳೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ. ಫೇಕ್ ಎನ್ಕೌಂಟರ್ ಜಟಾಪಟಿ
ಬಿಜೆಪಿ ಆರೋಪ, ಕಾಂಗ್ರೆಸ್ ಪ್ರತ್ಯಾರೋಪ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೊನ್ನೆಯಷ್ಟೇ ಫೇಕ್ ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತು ಅಂತ ಬಾಂಬ್ ಸಿಡಿಸಿದ್ರು. ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಆರೋಪ ಅಂತ ತಿರುಗೇಟನ್ನ ನೀಡಿದ್ರು. ಇದೀಗ ಈ ವಿಚಾರ ಮತ್ತಷ್ಟು ತಾರಕಕ್ಕೇರಿದೆ. ಕಾಂಗ್ರೆಸ್ಸಿಗರ ವಿರುದ್ಧ ಪ್ರಹ್ಲಾದ್ ಜೋಶಿ ಮತ್ತೆ ಕಿಡಿಕಾರಿದ್ದಾರೆ. ಬಿಜೆಪಿಗರ ಆರೋಪಕ್ಕೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಧ್ವನಿಗೂಡಿಸಿದ್ದಾರೆ. ವಿರೋಧಿಗಳನ್ನ ಸದೆಬಡಿಯಲು ಕಾಂಗ್ರೆಸ್ಸಿಗರು ಕಾನೂನನ್ನ ಉಲ್ಲಂಘಿಸ್ತಾ ಇದ್ದಾರೆ. ಆಯ್ದ ಅಧಿಕಾರಿಗಳಿಗೆ ಕಾನೂನು ಬಾಹಿರ ಡೈರೆಕ್ಷನ್ ಅನ್ನ ಕೊಡ್ತಿದ್ದಾರೆ. ಕಾಲವೇ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಹೇಳಿದ್ದು ನಿನ್ನೆನೋ ಅದನ್ನೇ ಹೇಳಿದ್ದೀನಿ. ಇವತ್ತು ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿ ಅವರು ಹೇಳಿದ್ದಾರೆ ಇವತ್ತು ನಾನು ಕೊಲ್ಲೋ ವಿಚಾರ ಇತ್ತು ಅವ್ರಿಗೆ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ, ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾರೆ. ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು, ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಸದೆಬಡಿಬೇಕು ಅಂತ ಹೇಳಿ ಈ ರೀತಿಯ ದುರುಪಯೋಗ, ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಸಿಟಿ ರವಿ ಫೇಕ್ ಎನ್ಕೌಂಟರ್ ಆರೋಪದ ಬಗ್ಗೆ ಡಿಸೆಂಬರ್ 27ರ ನಂತರ ಮಾತನಾಡ್ತೇನೆ. ಜೋಶಿ ಮಾತಿಗೆ ಸಿಎಂ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಮಾತನಾಡ್ತೇನೆ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಗೃಹ ಸಚಿವ ಪರಮೇಶ್ವರ್ ವಿಡಿಯೋ ನಕಲಿ ಅಂತ ಸಭಾಪತಿ ಹೇಳಿರಬಹುದು, ಆದ್ರೆ ಅದನ್ನ ವೆರಿಫೈ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜೋಶಿಗೂ ಉತ್ತರ ಕೊಡಕ್ ತಯಾರಿಲ್ಲ. ಅದೆಲ್ಲ ಪೊಲೀಸ್ ಅವರು ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಕೊಡ್ತಾರೆ. ನಾವು ಈಗ ಮಾತಾಡೋದಿಲ್ಲ. ಅದನ್ನ 27ನೇ ತಾರೀಕು ಮುಗಿಲಿ, ಆಮೇಲೆ ಮಾತಾಡ್ತೀವಿ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಆಯ್ತು, ಕುಮಾರಸ್ವಾಮಿಗೆ ಸಪರೇಟ್ ಮಾತಾಡೋಣ, ನಡೀಲಿ, ಚನ್ನಪಟ್ಟಣದಲ್ಲಿ ಮಾತಾಡ್ತೀನಿ, ನಡೀಲಿ, ಇಲ್ಲಲ್ಲ. ಸಭಾಪತಿಗಳು ಬರಿಬೋದು, ಇದು ಫೇಕ್ ವಿಡಿಯೋ ನಡೀತಾ ಇದೆ, ಅದರಿಂದ ಇದನ್ನು ವೆರಿಫೈ ಮಾಡಿ ಅಂತೇಳಿ ನಮಗೆ ಪೊಲೀಸಿಗೆ ತಿಳಿಸಿದರೆ ಅದನ್ನು FSLಗೆ ಕೊಟ್ಟು ವೆರಿಫೈ ಮಾಡಿಸ್ತೀವಿ. ಸಿಟಿ ರವಿ ಹೇಳಿಕೆ ಘೋರವಾದ ಅಪರಾಧ. ತಪ್ಪು ಮುಚ್ಚಿಕೊಳ್ಳಲು ಬಿಜೆಪಿಗರು ಫೇಕ್ ಎನ್ಕೌಂಟರ್ ಅಂತಿದ್ದಾರೆ. ಬಿಜೆಪಿಯವರ ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ಒಳ್ಳೆಯದಲ್ಲ. ಸಿಟಿ ರವಿ ಹೇಳಿಕೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಇದೆ ಅಂತ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಬಳಸಿದಂಥ ಪದ ಏನಿದೆಯಲ್ಲ, ಆ ಪದವನ್ನು ನೀವು ಮಾಡಿದ ತಪ್ಪಿಗಾಗಿ ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನು ಕಥೆಯನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೆಲ್ಲನೂ ಕೂಡ ಬ್ಯಾಕಪ್ ಪ್ಲ್ಯಾನ್, ಫೇಕ್ ಎನ್ಕೌಂಟ್ರು, ಅದು ಇದು ಸುಳ್ಳು ಇದನ್ನು ಮಾಡಿಕೊಂಡು ಸೃಷ್ಟಿಯನ್ನು ಇವರು ಮಾಡ್ತಾ ಇದ್ದಾರೆ. ದಾರಿ ತಪ್ಪಿಸುವಂಥ ಎಲ್ಲ ಹೇಳಿಕೆಗಳು. ಜೋಶಿ ಅವರು ಒಬ್ಬ ಸೀನಿಯರ್ ಲೀಡ್ರು, ಮತ್ತು ಈ ರೀತಿಯಾಗಿ ಅವ್ರ ಮನಸ್ಸೋ ಇಚ್ಛೆ ಈ ಥರ ಮಾತಾಡುವಂಥದ್ದು ಅದು ಒಪ್ಪುವಂಥ ಮಾತಲ್ಲ. ಒಟ್ನಲ್ಲಿ ಸಿಟಿ ರವಿ ಪ್ರಕರಣ ದಿನೇ ದಿನೇ ಕಾವೇರುತ್ತಿದೆ. ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.